ನಾಡಿನ ಹೆಸರಾಂತ ಕಾದಂಬರಿಕಾರರು ಲೇಖಕರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರಿಗೆ ಮೈಸೂರಿನಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತ ಅವರ ಜನ್ಮದಿನೋತ್ಸವದ ಅಂಗವಾಗಿ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ನಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಜರಾಯಿ, ಬಂದರು ಮತ್ತು ಒಳನಾಡು ಇಲಾಖೆ, ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಸಂಸದ ಪ್ರತಾಪ್ ಸಿಂಹ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ನಂತರ ಕೋಟಾ ಶ್ರೀನಿವಾಸ ಪೂಜಾರಿ ಅಂದಿನ ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಸರ್ಕಾರವನ್ನು ಟೀಕಿಸಿ ಪ್ರಶ್ನಿಸಿ ಎಲ್ಲ ಪರಿಸ್ಥಿತಿಯನ್ನು ಎದುರಿಸಿದ್ದ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ವಿರೋಧಿಸಿ ಹಿಂತಿರುಗಿಸಿದ್ದ ಏಕೈಕ ಸಾಹಿತಿ ಕಾರಂತರು, ಕಂಡದ್ದನ್ನು ಕಂಡ ಹಾಗೆ ನೇರವಾಗಿ ಹೇಳುತ್ತಿದ್ದವರು. ಅವರ ಹೆಸರಿನ ಈ ಪ್ರಶಸ್ತಿ ಅಂತಹುದೇ ವ್ಯಕ್ತಿತ್ವದ ಸಾಹಿತಿಗಳಾದ ಭೈರಪ್ಪ ಅವರಿಗೆ ಲಭಿಸಿರುವುದು ಸಂತಸದ ಸಂಗತಿ ಎಂದರು. ಹೀಗೆ ಕಾರಂತರು ನಮ್ಮೂರಿನ ಒಂದು ಆಸ್ತಿ ಅಂತ ನಾವೆಲ್ಲ ಹೆಮ್ಮೆ ಪಡುತ್ತಾ ಇರುವ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಶಿವರಾಮ ಕಾರಂತರ ಹೆಸರಿನಲ್ಲಿ ಒಂದು ಹುಟ್ಟೂರ ಪ್ರಶಸ್ತಿಯನ್ನು ಕೊಡಮಾಡುವುದು ರೂಢಿ. ಆ ಪ್ರಶಸ್ತಿ ನನಗೆ ಹೆಮ್ಮೆ ಅಂತ ಹೇಳಿದ್ರೆ 16 ವರ್ಷಗಳಿಂದ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅವರು ಲೇಖಕ ಎಸ್.ಎಲ್. ಭೈರಪ್ಪ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಭೂ ಸುರಕ್ಷತಾ ಕಾಯ್ದೆ ಹಾಗೂ ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳು ರೈತರಿಗೆ ನೆರವಾಗಲಿದ್ದು, ವಿರೋಧ ಪಕ್ಷದವರು ಅದನ್ನು ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ನವೋದಯ, ಪ್ರಗತಿಶೀಲ ಸೇರಿದಂತೆ ಎಲ್ಲ ಕಾಲದಲ್ಲಿಯೂ ಮುಕ್ತ ಮನಸ್ಸಿನಿಂದ ಮುಕ್ತ ಬರವಣಿಗೆ ಹೊರತಂದವರು ಕಾರಂತರು. ಇಂದು ಅಂತಹ ಲೇಖಕರ ಅಗತ್ಯವಿದೆ ಎಂದು ಅವರು ತಿಳಿಸಿದರು. ಕಾರಂತರು ವಾಸ್ತವತಾವಾದಿಯನ್ನ ಕಾದಂಬರಿ ಬರಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ತಂದವರು. ಅದಕ್ಕಿಂತ ಮೊದಲು ನವೋದಯ ಕಾಲದಲ್ಲಿ ಮತ್ತು ಪ್ರಗತಿಶೀಲರ ಕಾಲದಲ್ಲಿ, ನವೋದಯ ಕಾಲದೊಳಗೆ ಅಷ್ಟು ಮಟ್ಟಿಗೆ ವಾಸ್ತವತೆ ಇರಲಿಲ್ಲ. ಅಲ್ಲಿ ಆದರ್ಶ ಜಾಸ್ತಿ ಇರ್ತಾ ಇತ್ತು. ಆಮೇಲೆ ಬಂದಂಥ ಪ್ರಗತಿಶೀಲರ ಕಾಲದೊಳಗೆ ಐಡಿಯಾಲಜಿ ಶುರುವಾಗ್ಬಿಡ್ತು. ಕಾರಂತರಲ್ಲಿ ಐಡಿಯಾಲಜಿ ಯಾವುದೂ ಇಲ್ಲ. ಅವರದ್ದು ಮುಕ್ತವಾದಂಥ ಮನಸ್ಸು, ಮುಕ್ತವಾದಂಥ ಬರವಣಿಗೆ.